ಆಯ್ತಲ್ಲ, ಅದು ಹೇಳಿದ್ನಲ್ಲ. ಸರ್ ಹೇಳಿ, ಇವತ್ತು ಸಮಾವೇಶ ತಕ್ಷಣ ಮಾಡ್ತೀವಿ. ಲೋಕಸಭೆಗೆ ಅಷ್ಟೊಂದು ಗೊಂದಲ ಇಲ್ಲ. ಅದರಿಂದ ಹಾಸನದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಹಾಗಾಗಿ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಏನು ಸಮಸ್ಯೆ ಏನಿಲ್ಲ. ಸರ್, FSL ವರದಿ ಬಹಿರಂಗ ಮಾಡಬೇಕು ಅಂತ ಹೇಳಿ ಆರ್ ಅಶೋಕ್ ಅವರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ಬಂದ ತಕ್ಷಣ ಮಾಡ್ತೀವಿ. ಅದನ್ನೇನೀಗ ನೋಡಿಯಪ್ಪ, ಯಾರೇ ಆದರೂ ಕೂಡ ಭಾರತದ ಪರವಾಗಿಲ್ಲದಂಥವ್ರು ಯಾರೇ ಇದ್ದರೂ ಕೂಡ ಬೇರೆ ದೇಶಕ್ಕೆ ಲಾಯಲ್ಟಿ ಇದ್ದರೆ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೋಬೇಕು. ದೇಶಭಕ್ತಿ ನಮಗೇನು BJP ಅವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ದೇಶಭಕ್ತಿ ಹೇಳ್ಕೊಡ್ಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವ್ರು ಯಾರು? ಯಾರ್ರೀ? BJPನ? ಅವ್ರು ಏನೋ ಹೇಳ್ತಾರೆ ರಾಜಕೀಯಕ್ಕೋಸ್ಕರ, ಅದು ಬೇರೆ ವಿಚಾರ. ಬಟ್ ಅವರು ಏನಾದ್ರು ಆ ಥರ ಕೂಗಿದ್ರೆ ಕಠಿಣವಾದಂಥ ಕ್ರಮ ತಗೋತೀವಿ. ಸರ್, ಈಗ ನಾಗರಾಜು ವರದಿ ರಿಪೋರ್ಟ್ನ ವಿವಿಧ ಮಠಾಧೀಶರು ವಿರೋಧಿಸಿದ್ದಾರೆ. ನಿಮ್ಮ ಪಕ್ಷದ ಶಾಮನೂರು ಶ್ರೀಕಂಠಪ್ಪ ಅವರೇ ಈಗ ನೋಡ್ರಿ, ಸಚಿವರುಗಳು ಕೆಲವರು ರಿಪೋರ್ಟನ್ನ ನಾವು ಈಗ ತಗೊಂಡಿದ್ದೀವಿ. ನಂಗೆ ರಿಪೋರ್ಟ್ನಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಗೊತ್ತಾಯ್ತಾ? ಅದು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಕ್ಯಾಬಿನೆಟ್ನಲ್ಲಿ ಅದನ್ನು ಏನಿದೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸಿದ್ಧಗಂಗಾ ಶ್ರೀಗಳು ನಮ್ಮ ಅಭಿಪ್ರಾಯನ ಕೇಳಿಲ್ಲ, ನಮಗೇನು ಇದೇ ಗೊತ್ತಿಲ್ಲ, ನಮ್ಗೆ ಅದು ಅವೈಜ್ಞಾನಿಕ ವರದಿ ಅಂತೇಳಿ ಅವರು ಇದು ಮಾಡಿದ್ರು. ಅದು ಹೇಳ್ತಾ ಇರೋದು ಈಗ ಅಲ್ವಾ? ಮೊದಲು ಹೇಳಿದ್ರ ನಮಗೆ ಕೇಳಿಲ್ಲ, ನಮ್ಮ ಅಭಿಪ್ರಾಯ ಕೇಳಿ. ಆಯ್ತಪ್ಪ, ಎಲ್ಲರ ಅಭಿಪ್ರಾಯನೂ ಕೇಳಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಗೊತ್ತಿಲ್ಲ ನನಗೆ. ಐ ಡು ನಾಟ್ ನೋ. ವರದಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. 9 ವರ್ಷದ ಹಿಂದೆ ಆಗಿರ್ತಕ್ಕಂಥ ಇದನ್ನ ಇವಾಗ ಸ್ವೀಕಾರ ಮಾಡಿದ್ರೆ ಅನ್ಸೈಂಟಿಫಿಕ್ ಅಂತೇಳಿ ನಿಮ್ಮ ಶಾಸಕರುಗಳು ಕೆಲವರು ಮಾತಾಡಿದ್ದಾರೆ ಸರ್. ನೀವು ಇಂಥದ್ದೆಲ್ಲ ಕೇಳೋದು. ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಲ್ವಾ? ಅದರಿಂದ ಅವ್ರು ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ ಅಷ್ಟೇ. ಸರ್, ಮೊನ್ನೆ ಎಲ್ಲ ಅಪೋಸಿಷನ್ ಎಲ್ಲ ಬಾಯ್ಕಾಟ್ ಮಾಡಿ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿದ್ದಾರೆ ಸರ್. ಏನಿದು ಅವರ ಮೊನ್ನೆ ಅಸೆಂಬ್ಲಿನೂ ಕೂಡ ಬಾಯ್ಕಾಟ್ ಮಾಡಿ ಅಪೋಸಿಷನ್ ಲೀಡರ್ಸ್ಗೆಲ್ಲ ಹೋಗಿ ರಾಜ್ಯಪಾಲರನ್ನು ಮಾಡಬೇಕು. ಅದು ರಾಜಕೀಯ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಭಾರತೀಯ ಜನತಾ ಪಕ್ಷದಿಂದ ಒಬ್ಬರು ಕಾಂಗ್ರೆಸ್ಗೆ ವೋಟ್ ಹಾಕ್ಬೋದು, ಇನ್ನೊಬ್ಬರು ಆಬ್ಸೆಂಟ್ ಆಗ್ಬೋದು. ಅದನ್ನು ಮುಚ್ಚಾಕ್ಲಿಕ್ಕೋಸ್ಕರವಾಗಿ ಇದನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಯಾಕಂತಂದರೆ ಅವರಿಗೆ ಎಲ್ಲ MLAಗಳನ್ನು ಕೂಡ ಇಂಟ್ಯಾಕ್ಟಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ, ಅದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಅಲಯನ್ಸ್ ಒಪ್ಪಲಿಲ್ಲ ಜನ, ಅಲಯನ್ಸ್ ಅವ್ರನ್ನ ಒಪ್ಪಲಿಲ್ಲ. ಆಮೇಲೆ ಜನ ಅವರ ಅಲಯನ್ಸ್ ಮಾಡ್ಕೊಂಡಿದ್ದಾರಲ್ಲ ಈಗ ಅನ್ಎಥಿಕಲ್ ಆಗಿ, ಅದನ್ನು ಒಪ್ಪಲ್ಲ. ಇಲ್ಲಿವರೆಗೆ ಏನು ಹೇಳ್ತಾಯಿದ್ರು JDSನವರು, ಯಾವ ಕಾರಣಕ್ಕೂ ಕೂಡ ಕೋಮುವಾದಿಗಳ ಜೊತೆ ಹೋಗಲ್ಲ ಅಲ್ವಾ? ಈಗ ಯಾಕೆ ಹೋಗಿದ್ರು? ಸರ್, ಸರ್ಕಾರಿ ಕಾರ್ಯಕ್ರಮನ ರಾಜಕೀಯವಾಗಿ ಬಳಸ್ಕೊತಾವ್ರೆ ಸರ್. ಹಿಂದೆ ನಮ್ಮ ಸರ್ಕಾರ ಮಾಡಿದ್ದ ಕಾಮಗಾರಿಗಳನ್ನ ಇವ್ರು ಮುಖ್ಯಮಂತ್ರಿಗಳು ಬಂದು ಈಗ ಉದ್ಘಾಟನೆ ಮಾಡ್ತಾವ್ರೆ ಅಂತ ನಮ್ಮ JDS ನಾಯಕರು ಆರೋಪ. ನಾವು ಮಾಡಿದ ಕಾರ್ಯಕ್ರಮಗಳನ್ನ ಇವರು ಉದ್ಘಾಟನೆ ಮಾಡಿರ್ಲಿಲ್ವ? ನಾವು ಮಾಡಿದ ಕಾರ್ಯಕ್ರಮಗಳನ್ನ JDSನವರು BJP ಅವರು ಉದ್ಘಾಟನೆ ಮಾಡಿರ್ಲಿಲ್ವ? ಎಷ್ಟು ಸರ್ಕಾರ ಅಂತಂದರೆ ಒಂದು ಕಂಟಿನ್ಯೂಯಸ್ ಇದು, ಅದು ಎಸ್ಟಾಬ್ಲಿಷ್ಮೆಂಟ್. ಅದು ನಾವು ಹಿಂದೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅವೆಲ್ಲನೂ ಕೂಡ ಇವ್ರ ಕಾಲದಲ್ಲಿ ಉದ್ಘಾಟನೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು. ಈಗ ನಾವು ಯಾವ ಕಾರ್ಯಕ್ರಮ ಅವ್ರು ಮಾಡಿರೋರು ನಾವು ಮಾಡ್ತಾ ಇರೋದು ಯಾವುದು? ಎಲ್ಲವೂ ಅಂದರೆ ಸುಳ್ಳು ಆಗೋದ್ರೆ ಸ್ಪೆಸಿಫಿಕ್ಕಾಗಿ ಹೇಳಬೇಕು. ಇಂಥ ಕಾರ್ಯಕ್ರಮ ನಮ್ಮ ಕಾಲದಲ್ಲಿ ಮಾಡಿತ್ತು, ಅದು ಆಯ್ತಪ್ಪ. ಈಗ ನಮ್ಮ ಕಾಲದಲ್ಲಿ ಪೂರ್ಣ ಆದರೆ ಏನು ಮಾಡಬೇಕು? ಅದನ್ನ ಅವ್ರನ್ನೇ ಕರೆದು ಉದ್ಘಾಟನೆ ಮಾಡಿಸ್ಬೇಕಾ? ಅವ್ರ ಕಾಲದಲ್ಲಿ ಪ್ರಾರಂಭ ಆಗಿತ್ತು ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ ಶೇಕ್. BJP ಕಾಲದಲ್ಲಿ ಕೆಲಸ ಶುರುವಾಗಿತ್ತು ಅಂತ ಇಟ್ಕೊಳ್ಳೋಣ, ನಮ್ಮ ಕಾಲದಲ್ಲಿ ಕಂಪ್ಲೀಟ್ ಆಗುತ್ತೆ.
ಆಗ ಬಿ ಜೆ ಪಿಯವ್ರನ್ನ ಕರೆದು ಮಾಡಿಸ್ಬೇಕಾ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಪರ ಪ್ರಚಾರ ಮಾಡ್ತಾರೆ. ಯಾವುದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಅಭ್ಯರ್ಥಿ ಪರ ಎಲ್ಲ ಮಾತಾಡಿದ್ರು. ಅದು ಕಲಿಸ್ಕೊಟ್ಟವ್ರೆ ನರೇಂದ್ರ ಮೋದಿ ಅವರು ನನಗೆ. ಪಾರ್ಲಿಮೆಂಟ್ನಲ್ಲಿ ರಾಜಕೀಯ ಭಾಷಣ ಮಾಡಿದ್ರಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸರ್ ಸಮಾವೇಶದಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಸೋಲಿಸಿ ಅಂತ ಅನೌನ್ಸ್ ಮಾಡಿದ್ರಿ ಬಾಣವರದಲ್ಲಿ. ಇದು ರಾಜಕೀಯವಾಗಿ ಫಲಾನುಭವಿಗಳ ಸಮಾವೇಶನ ರಾಜಕೀಕರಣ ಮಾಡ್ತಾ ಇದ್ದೀರಾ? ಹೌದಪ್ಪ, ಹೇಳಿರೋದು ನಿಜ. ಸೋಲಿಸಿ, ಅವರು ನಿಮ್ಮ ಪರ ಇಲ್ದಿರೋದಾದ್ರೆ ಸೋಲಿಸಿ ಅಂತಂದೆ. ಏನು ತಪ್ಪೇನಿಲ್ಲ. ಸರಿಗೆ 48 ಕೋಟಿ ರೂಪಾಯಿ ಹಾಸನ ಫ್ಲೈಓವರ್ಗೆ MOE ಪ್ರಕಾರ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅಂತ ಆರೋಪ. ಯಾರು? ರಾಜ್ಯ ಸರ್ಕಾರ ಕೊಟ್ಟಿಲ್ಲ, ರಾಜ್ಯ ಸರ್ಕಾರದಿಂದ ಬರಬೇಕಾದ ಜೆ ಡಿ ಎಸ್ನವ್ರು ಕೊಟ್ಟಾರ? ನಾನೇ ಕೊಡ್ಬೇಕಲ್ವ? ಜೆ ಡಿ ಎಸ್ನವ್ರು ಕೊಟ್ಟಾರೇನ್ರಿ? ನಾವೇ ಕೊಡಬೇಕು. ಕೊಡ್ತೀವಿ ರೀ. ಅವ್ರು ಹೇಳ್ಬಿಟ್ಟ ತಕ್ಷಣ ಕೊಡೋಕ್ಕಾಗಲ್ಲ ನಾನು. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಸರ್ ಸಿದ್ದರಾಮಯ್ಯನೊಂದಿಗೆ 10 ಲಕ್ಷ ರೂಪಾಯಿಗಳನ್ನು ಶಾಲೆಗಳನ್ನು ತಾವು ದೇಣಿಗೆ ಕೊಟ್ಟಿದ್ದೀರಿ ಸರ್. ಶಾಲೆಗಳ ಸರ್ಕಾರಿ ತಾವು ಓದಿದ್ದು ನೀವು ಕುಪ್ಪೇಗಾಲ ಸ್ಕೂಲ್ ಕೊಟ್ಟಿರೋದು. ಇದ್ರಿ CSR ಫಂಡು, ತಾವು ಗೌರ್ಮೆಂಟ್ ದುಡ್ಡಲ್ಲ. ಸರ್ CSR ಫಂಡು. ಆಯ್ತು, ನಡಿಯಪ್ಪ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.